ಬೆಂಗಳೂರಿನಲ್ಲಿ ಚಾಲಕರಹಿತ ಮೆಟ್ರೋ ಎಷ್ಟು ಸೇಫ್? ಮೆಟ್ರೋ ಹಳದಿ ಮಾರ್ಗದಲ್ಲಿ ಹಳಿ ತಪ್ಪಿದ ಸುರಕ್ಷತೆ. ಚಾಲಕರಹಿತ ಮೆಟ್ರೋ ಎಷ್ಟು ಸೇಫ್? ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಡ್ರೈವರ್ ಇಲ್ಲದೆ ಮೆಟ್ರೋ ಚಾಲನೆ ಆಗುವಂಥದ್ದು ಎಷ್ಟು ಸೇಫ್ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುವಂತೆ ಮಾಡ್ತಾ ಇದೆ. ಯಾಕಂದರೆ ಹೆಬ್ಬಗೋಡಿ ಅವಘಡದ ಹಿಂದೆ ಕಾಮಗಾರಿ ಲೋಪನೋ ಅಥವಾ ತಾಂತ್ರಿಕ ದೌರ್ಬಲ್ಯನೋ ಬೆಂಗಳೂರು ಹೈಟೆಕ್ ಮೆಟ್ರೋಗೆ ಹಳಿ ತಪ್ಪಿದ ಭೀತಿ ಇದೀಗ ಶುರುವಾಗ್ತಾ ಇದೆ. ಡ್ರೈವರ್ಲೆಸ್ ಮೆಟ್ರೋದಲ್ಲಿ ಸಂಚಾರಕ್ಕೆ ಪ್ರಯಾಣಿಕರು ಈಗ ಆತಂಕ ಪಡುವಂತಾಗಿದೆ. ಜನವರಿ 15ನೇ ತಾರೀಕು ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ರೈಲು ಹಳಿ ತಪ್ಪಿತ್ತು. ತಡವಾಗಿ ಈ ಪ್ರಕರಣ ಬೆಳಕಿಗೆ ಬಂದಿತ್ತು. ಬೆಳಕಿಗೆ ಬಂದ ನಂತರದಲ್ಲಿ ಈಗ ಪ್ರಯಾಣಿಕರಿಗೂ ಕೂಡ ಸುರಕ್ಷತೆಯ ಭೀತಿ ಆವರಿಸಿದೆ. ತಿಂಗಳ ಹಿಂದೆ ಹೆಬ್ಬಗೋಡಿ ಡಿಪೋದಲ್ಲಿ ಹಳಿ ತಪ್ಪಿತ್ತು ರೈಲು. ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂತು. ಈ ಸಂಬಂಧ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದೆ ಬಿಎಂಆರ್ಸಿಎಲ್. ಇಷ್ಟು ದಿನಗಳ ಕಾಲ ಬಿಎಂಆರ್ಸಿಎಲ್ ಈ ಪ್ರಕರಣವನ್ನು ಗುಟ್ಟಾಗಿ ಇಟ್ಟಿದ್ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಮತ್ತೊಂದು ಕಡೆ ಪ್ರಯಾಣಿಕರಿಗೆ ಸಹಜವಾಗಿಯೇ ಆತಂಕ ಶುರುವಾಗುತ್ತೆ. ಬೆಂಗಳೂರಿನಲ್ಲೇ ಮೊದಲ ಬಾರಿ ಹಳದಿ ಮಾರ್ಗದಲ್ಲಿ ಚಾಲಕರಹಿತ ಮೆಟ್ರೋ ಪ್ರಾರಂಭ ಆಗಿದೆ. ಚಾಲಕರಹಿತ ಮೆಟ್ರೋ ಆರಂಭವಾಗಿ ಕೆಲ ತಿಂಗಳಲ್ಲೇ ಭಾರಿ ಅವಘಡ ನಡೆದಿರೋದು ಯಾಕೆ? ಯಾವ ಕಾರಣಕ್ಕಾಗಿ ಹೆಬ್ಬಗೋಡಿ ಡಿಪೋದಲ್ಲಿ ಮೆಟ್ರೋ ಹಳಿ ತಪ್ಪಿತ್ತು? ಬಿಎಂಆರ್ಸಿಎಲ್ ಒಂದು ರೀತಿಯಲ್ಲಿ ಬಿಎಂಆರ್ಸಿಎಲ್ಗೆ ತಲೆನೋವು ತಂದಿರುವಂಥದ್ದು. ಮೆಟ್ರೋ ಸುರಕ್ಷತೆ ಬಗ್ಗೆ ಆತಂಕವನ್ನು ಮೂಡಿಸ್ತಾ ಇದೆ ಹಳಿ ತಪ್ಪಿದ ಅವಘಡ. ಆರ್ವಿ ರಸ್ತೆ ಟು ಬೊಮ್ಮಸಂದ್ರ ಮೆಟ್ರೋ ಕಾಮಗಾರಿಗೆ 108 ಅನುಮಾನಗಳು ಈಗ ಕಾಡ್ತಾ ಇರುವಂಥದ್ದು. ಕಳೆದ ಕೆಲ ದಿನಗಳಲ್ಲೇ ಸಮಿತಿಯಿಂದ ಬಿಎಂಆರ್ಸಿಎಲ್ ವರದಿಯನ್ನ ಸಲ್ಲಿಕೆ ಮಾಡಿದೆ. ಮೆಟ್ರೋ ಹಳಿ ತಪ್ಪಿದ ಪ್ರಕರಣದಲ್ಲಿ ತಲೆದಂಡ ಆಗೋದು ಯಾರು ತಪ್ಪಿತಸ್ಥರು? ಇದರಲ್ಲಿ ಹಳಿ ತಪ್ಪಿದ ಅವಘಡ ಕೇಸ್ ಯಾರ್ಯಾರಿಗೆ ಕಂಟಕ ತರುತ್ತೆ? ಏನಾದರೂ ಹೆಚ್ಚು ಕಡಿಮೆ ಆಗಿದೆ ನೋಡಿ. ಅಲ್ಲಿ ಮೆಟ್ರೋ ಎಂಜಿನಿಯರ್ಗಳಿಗೆ ಹಳಿ ತಪ್ಪಿದ ಮೆಟ್ರೋ ಸಂಕಟ ಶುರುವಾಗುವ ಸಾಧ್ಯತೆಗಳಿದೆ. ನಿರ್ಲಕ್ಷ್ಯ ತೋರಿದ ಕಳ್ಳ ಎಂಜಿನಿಯರ್ ಮೇಲೆ ಕ್ರಮ ಕೈಗೊಳ್ತಾರಾ ಬಿಎಂಆರ್ಸಿಎಲ್ ಸಿಬ್ಬಂದಿ? ವಾರದೊಳಗೆ ಬಿಎಂಆರ್ಸಿಎಲ್ ಕೈ ಸೇರಲಿರುವ ಸತ್ಯಶೋಧನಾ ಸಮಿತಿ ವರದಿ. ಚಾಲಕರಹಿತ ಮೆಟ್ರೋ ಎಷ್ಟು ಸೇಫ್ ಬೆಂಗಳೂರಲ್ಲಿ? ಮೆಟ್ರೋ ಹಳದಿ ಮಾರ್ಗದಲ್ಲಿ ಹಳಿ ತಪ್ಪಿರುವ ಸುರಕ್ಷತೆ. ಹಾಗಾಗಿ ಚಾಲಕರಹಿತ ಮೆಟ್ರೋ ಪ್ರಯಾಣಿಕರ ಪಾಲಿಗೆ ವರವಾಗುತ್ತೋ ಅಥವಾ ಶಾಪನೋ? ಹೆಬ್ಬಗೋಡಿ ಅವಘಡದ ಹಿಂದೆ ಕಾಮಗಾರಿ ಲೋಪ ಏನಾದರೂ ಆಗಿರಬಹುದಾ ಅಥವಾ ತಾಂತ್ರಿಕ ದೋಷ ಏನಾದರೂ ಸಂಭವಿಸಿರಬಹುದಾ? ಈ ಚಾಲಕರಹಿತ ಮೆಟ್ರೋ ಈ ಫ್ಲೈಓವರ್ ಮೇಲೆ ರೈಲ್ವೆ ಹಳಿಗಳ ಮೇಲೆ ಚಲಾಯಿಸುವಂತಹ ಸಂದರ್ಭದಲ್ಲಿ ಆಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಭಾರಿ ದುರಂತವೇ ಆಗೋಗ್ಬಿಡ್ತಿತ್ತಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ. ಹೆಚ್ಚು ಕಡಿಮೆ ಆಗಿದ್ರೆ ಕೂದಲೆಳೆ ಅಂತರದಲ್ಲಿ ಪಾರಾಗಿರುವಂಥದ್ದು ಇದು. ಬೆಂಗಳೂರಿನಲ್ಲಿ ಮೊದಲ ಬಾರಿ ಹಳದಿ ಮಾರ್ಗದಲ್ಲಿ ಚಾಲಕರಹಿತ ಮೆಟ್ರೋ ಆರಂಭವಾಗಿ ಕೆಲ ತಿಂಗಳಲ್ಲೇ ಈ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಹಳಿ ತಪ್ಪುತ್ತೆ ಮೆಟ್ರೋ ಅಂತಂದರೆ. ಮೆಟ್ರೋ ಸುರಕ್ಷತೆ ಬಗ್ಗೆ ಅದು ಚಾಲಕರಹಿತ ಮೆಟ್ರೋ ಕುರಿತಾಗಿ, ಅದರ ಸುರಕ್ಷತೆಯ ಕುರಿತಾಗಿ ನಾನಾ ಪ್ರಶ್ನೆಗಳು ಅಥವಾ ನಾನಾ ಅನುಮಾನಗಳು ಕಾಡತೊಡಗಿವೆ. ತಿಂಗಳ ಹಿಂದೆ ಹೆಬ್ಬಗೋಡಿ ಡಿಪೋದಲ್ಲಿ ರೈಲು ಹಳಿ ತಪ್ಪಿದ್ದು ಇದೊಂದು ರೀತಿಯಲ್ಲಿ ಬಿಎಂಆರ್ಸಿಎಲ್ಗೂ ತಲೆನೋವನ್ನು ತರಿಸ್ತಾ ಇರುವಂಥದ್ದು. ಮೆಟ್ರೋ ಸುರಕ್ಷತೆಯ ಕುರಿತಾಗಿ ನಾನಾ ಅನುಮಾನಗಳು ಈಗ ಪ್ರಯಾಣಿಕರನ್ನು ಕಾಡಲಿಕ್ಕೆ ಶುರುವಾಗಿದೆ. ಚಾಲಕರಹಿತ ಮೆಟ್ರೋ ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.